ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿವಸ ಮಹಾಶಿವರಾತ್ರಿಯ ಶುಭ ದಿವಸವಾಗಿರುತ್ತದೆ. ನಾಡಿನ ಜನತೆಗೆ ಶ್ರೀಮಠದ ಎಲ್ಲ ಭಕ್ತವೃಂದಕ್ಕೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ, ಈ ದಿನ ನಾಡಿನ ಎಲ್ಲ ಜನತೆಯು ಸುದ ಸಂಬಂಧಪಟ್ಟಂಥ ಶಿವನ ದೇಗುಲಕ್ಕೆ ಹೋಗಿ ಅಲ್ಲಿ ಅರ್ಚನಾ ಅರ್ಪಣ ಅನುಭವವನ್ನು ಮಾಡ್ತಕ್ಕಂಥ, ತಾವು ತೆಗೆದುಕೊಂಡು ಹೋಗಿರ್ತಕ್ಕಂಥ ಹಣ್ಣುಕಾಯಿಯನ್ನು ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಶಿವನ ಹತ್ರ ಹಂಚ್ಕೊಳ್ತಕ್ಕಂಥ ಒಂದು ಗಳಿಗೆಯ ಕಾರ್ಯಕ್ರಮ. ಈ ಮನುಷ್ಯನಿಗೆ ಏನಾದರೂ ಸುದ ತನ್ನ ಮಾನಸಿಕ ನೆಮ್ಮದಿಗೆ, ತಮ್ಮ ನೆಮ್ಮದಿಯ ಒಂದು ಸಮಾಧಾನಕ್ಕೆ ಆ ವಿಚಾರಗಳನ್ನು, ಆ ಭಕ್ತಿಯನ್ನು ಮುಟ್ಟಿಸ್ತಕ್ಕಂಥ ಒಂದು ಜಾಗ ಇದೆ ಅಂದರೆ ಅದು ದೇಗುಲಗಳು ಮತ್ತು ಮಠ ಮನೆಗಳು. ಆ ನಿಟ್ಟಿನಲ್ಲಿ ಭಾರತ ದೇಶದ ಸಂಸ್ಕೃತಿ ತಮಗೆಲ್ಲ ಗೊತ್ತಿದೆ. ನಾಡು ನುಡಿ ಸಂಸ್ಕೃತಿಗೋಸ್ಕರ ಜನತೆ ತಲೆಬಾಗ್ತಕ್ಕಂಥದ್ದು, ನಾಡು ನುಡಿಯನ್ನು, ಭಕ್ತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಬಸವಣ್ಣವರು ಹೇಳಿದ ಹಾಗೆ, ಭಕ್ತಿ ಎಂಬುದು ಗರಗಸದಂತೆ, ಅದು ಒಯ್ಯುತ್ತ ಕುಯ್ಯುವುದು ಮತ್ತು ಬರುವುತ್ತ ಕುಯ್ಯುವುದು ಅಂತ. ಏನನ್ನು ಕುಯ್ತದೆ ಅಂತಂದರೆ ಮನುಷ್ಯನ ಮನಸ್ಸಲ್ಲಿರ್ತಕ್ಕಂಥ ಅಷ್ಟಮದಗಳನ್ನು, ಹರಿಷಡ್ವಗಳನ್ನು ಕುಯ್ತಕ್ಕಂಥದ್ದು. ಅದನ್ನೇ ಅವರು ಹೇಳಿದ್ರು, ಭಕ್ತಿ ಎಂಬುದು ಗರಗಸದಂತೆ, ಅದು ಒಯ್ಯುತ್ತ ಕುಯ್ಯುವುದು ಮತ್ತು ಬರುವುತ್ತ ಕುಯ್ಯುವುದು ಅಂತೇಳಿ. ಆ ನಿಟ್ಟಿನಲ್ಲಿ ಇವತ್ತು ಮಹಾಜನತೆ ವೈಜ್ಞಾನಿಕವಾಗಿ ಎಷ್ಟೇ ಬೆಳೆದಿದ್ರೂ ಸುಧಾ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮಾನಸಿಕ ನೆಮ್ಮದಿ ಮತ್ತು ಶಾಂತಿ. ಈ ನೆಮ್ಮದಿ ಮತ್ತು ಶಾಂತಿಯ ತಾಣ ದೇಗುಲ ಮತ್ತು ಮಠ ಮನೆಗಳು. ಭಕ್ತನಲ್ಲಿ ಭಕ್ತಿ ಎಲ್ಲಿರ್ತದೋ ಅಲ್ಲಿ ಭಗವಂತ ಕಾಣೆ ಆಗ್ತಾನೆ ಇಲ್ಲ. ಏಕೆಂತಂದರೆ ಶಿವನ ಸಾಕ್ಷಾತ್ಕಾರ ಎಲ್ಲಿ ಸಿಗ್ತದೆಪ್ಪ ಅಂತಂದರೆ ಯಾವುದೇ ಅಧಿಕಾರ, ಹಣ, ಆಸ್ತಿ, ಅಂತಸ್ತಲ್ಲಿ ಸಿಗುವುದಿಲ್ಲ. ಎಲ್ಲಿ ಭಕ್ತನ ಮನಸ್ಸಿನಲ್ಲಿ ಭಕ್ತಿ ನೆಲ ಮಾಡಿರುತ್ತದೋ ಅಂಥ ಕಡೆ ಶಿವನು ಪ್ರತ್ಯಕ್ಷನಾಗಿ ಅದನ್ನು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥ, ಅವನಿಗೆ ಕಲ್ಯಾಣದ ಆಶೀರ್ವಾದ ಮಾಡ್ತಕ್ಕಂಥ ಸುಸಂದರ್ಭಗಳನ್ನು ಅನೇಕ ಪುರಾಣಗಳನ್ನು ನಾವು ನೋಡ್ಕೊಂಡ್ಬಂದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ದಿವಸ ನಾಡಿನ ಮಹಾಜನತೆ ಮಹಾಶಿವರಾತ್ರಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಸಂತೋಷವೇ ಸರಿ. ಆ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಮರಳೇಗ ಮಠದಲ್ಲಿ ಈ ದಿನ ಕರ್ತುಗದ್ದಿಯ ಶಿವಯೋಗಿ ಮುನೇಶ್ವರ ಸ್ವಾಮಿಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಪೂಜೆ, ಅಷ್ಟೋತ್ತರ, ಮಹಾಮಂಗಳಾರತಿಯನ್ನು ಏರ್ಪಡಿಸಿ ಎಲ್ಲರಿಗೂ ಸುದ ಈ ದಿವಸ ಮಹಾದಾಸೋಹವನ್ನು ಶ್ರೀ ಕ್ಷೇತ್ರದಲ್ಲಿ ಏರ್ಪಾಡು ಮಾಡಲಾಗಿದೆ. ನಾಡಿನ ಮಹಾಜನತೆ, ಈ ಭಾಗದ ನಮ್ಮ ತಾಲೂಕಿನ ಎಲ್ಲ ಭಕ್ತ ಮಹೇಶ್ವರರು ಗುರುಗಳ ದರ್ಶನ, ಗದ್ಗೆ ದರ್ಶನ ಮಾಡಿ ಇಲ್ಲಿ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಸಂಭ್ರಮ ಮತ್ತು ಸಂತೋಷವನ್ನು ನೋಡ್ತಕ್ಕಂಥದ್ದು ಸಂತೋಷವಾಗಿದೆ. ಆ ನಿಟ್ಟಿನಲ್ಲಿ ದಿನವಿಡೀ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತದೆ. ಪುನಃ ಇದೇ ದಿನ ಸಂಜೆ 7 ಗಂಟೆಗೆ ಮತ್ತೆ ಪೂಜ್ಯರ ಲಿಂಗೈಕ್ಯ ಗುರುಗಳ ಗದಿಗೆ ಲಿಂಗಾರ್ಚನೆ ಕಾರ್ಯಕ್ರಮ, ಅಷ್ಟೋತ್ತರ ಮತ್ತು ಬಿಲ್ವನಾಮ ಪತ್ರೆಯ ಕಾರ್ಯಕ್ರಮ ಏರ್ಪಾಡು ಮಾಡಿ ಪರಮ ಪೂಜ್ಯರಿಂದ ಆಶೀರ್ವಾದ ಕಾರ್ಯಕ್ರಮ ಸುಧಾ ಏರ್ಪಾಡಾಗಿರ್ತದೆ. ಪ್ರವಚನ ಈಗ ಏನು ಅಂತಕ್ಕಂಥ ರಾತ್ರಿಯೆಲ್ಲ ಇಡೀ ರಾತ್ರಿ ಏನು ಜಾಗರಣೆಯನ್ನು ಮಾಡಬೇಕು, ಅದು ಗುರುಗಳ ಆಶೀರ್ವಾದ ಮುಖಾಂತರ ಭಕ್ತರಿಗೆ, ಶ್ರೀಮಠದ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುಗಳ ಆಶೀರ್ವಾದವನ್ನು ಕೊಡಿಸ್ತಕ್ಕಂಥದ್ದು, ಆಶೀರ್ವಾದ ನೀಡ್ತಕ್ಕಂಥದ್ದು ಅದು ಸುಸಂದರ್ಭ ಆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಗಳಾಗಿ ತಾವೆಲ್ಲರೂ ಸುಧಾ ಸಾಕ್ಷಾತ್ಕಾರನ ಪಡ್ಕೊಳ್ತಕ್ಕಂಥದ್ದು, ಭಗವಂತನ ಪಾದದಲ್ಲಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ದಿನ ಆಗಿರೋದ್ರಿಂದ ಈ ಸುಸಂದರ್ಭವನ್ನು ತಾವೆಲ್ಲ ಬಳಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಸೂಚನೆ. ಇದೇ ತಿಂಗಳಿನ ಭಾನುವಾರ ನಾಡಿದ್ದು ಬಹುಶಃ 10ನೇ ತಾರೀಕು ಅಮಾವಾಸ್ಯೆ ದಿವಸ ಶ್ರೀ ಕ್ಷೇತ್ರದಲ್ಲಿ ವೀರಶೈವ ಲಿಂಗವಂತ ಒಟುಗಳಿಗೆ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ಶ್ರೀಮಠದಿಂದ ಸುತ್ತೂರು ಮಠದ ಧಾರ್ಮಿಕ ದತ್ತಿ ಮತ್ತು ಶ್ರೀ ಕ್ಷೇತ್ರ ಮರಳೇಗ ಮಠದ ಸಹಯೋಗದೊಂದಿಗೆ ನಮ್ಮ ಈ ಭಾಗದ ಈ ಹೋಬಳಿಯ ಮತ್ತು ಸುತ್ತಮುತ್ತ ಎಲ್ಲ ಭಕ್ತ ಮಹಾಶಯರ ಮಕ್ಕಳಿಗೆ ಮತ್ತು ಭಕ್ತರಿಗೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಂದು ಪ್ರಮುಖವಾದಂಥ ಅಂಗ ಆಗಿರ್ತದೆ, ಪ್ರಮುಖವಾದ ಕರ್ತವ್ಯ ಆಗಿರ್ತದೆ. ಆ ಕರ್ತವ್ಯವನ್ನು ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಅರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಅದು ನೆರವೇರ್ತದೆ. ಸದ್ಭಕ್ತ ಆಸಕ್ತಿ ಉಳ್ತಕ್ಕಂಥ, ಇಷ್ಟಲಿಂಗ ಧಾರಣೆ ಮಾಡ್ಕೊಳ್ತಕ್ಕಂಥ ಆಸಕ್ತಿ ಉಳ್ತಕ್ಕಂಥ ಒಟುಗಳು ಶ್ರೀ ಕ್ಷೇತ್ರಕ್ಕೆ ಬಂದು ಲಿಂಗದೀಕ್ಷೆ ಕಾರ್ಯಕ್ರಮನ ಪಾಲ್ಗೊಳ್ಬೇಕು ಅಂತಕ್ಕಂಥ ಮಾತನ್ನು ಪ್ರಕಟಣೆಯ ಈ ಸಂದರ್ಭದಲ್ಲಿ ಹೇಳಿಸ್ತಾ, ತಮ್ಮೆಲ್ಲರೂ ಸುಧಾ ಶುಭವನ್ನು ಕೋರಿ ಮಹಾಶಿವರಾತ್ರಿ ನಿಮ್ಮೆಲ್ಲರೂ ಸುಧಾ ಸುಖ, ನೆಮ್ಮದಿ, ಶಾಂತಿ, ಸಮಾಧಾನ ತಂದುಕೊಳ್ಳಿ ಅಂತೇಳಿ ಈ ಮೂಲಕ ಶುಭವನ್ನು ಕೋರ್ತಾ ಇದ್ದೀವಿ.